ಅವ್ರ ಫೋನ್ ನನ್ನ ಹತ್ರನೇ ಇತ್ತು. ಜನರೆಲ್ಲ ಫೋನ್ ಮಾಡಿ ತುಂಬಾ ಪ್ರೀತಿ ಕೊಟ್ಟರು, ವಿಶ್ವಾಸ. ಇಷ್ಟು ದಿನ ತನಕ ಅವ್ರು ಇದ್ದಿದ್ದು ಜನರ ಪ್ರೀತಿಯಲ್ಲಿ, ಮತ್ ನಾವು ಬದುಕ್ತಾ ಇರೋದು ಅದೇ ಜನರ ಪ್ರೀತಿಯಲ್ಲಿ, ವಿಶ್ವಾಸದಲ್ಲಿ. ಕೊನೆಗೆ ನಂಗೊಂದು ಮಾತು ಹೇಳೋರು, ಕ್ರಿಕೆಟರ್ ಆಗೋ ಮಗನೇ ಅಂತ. ಇದ್ಯಾರು ಲಾಸ್ಟಲ್ಲಿ ನಾನು ಒಬ್ಬನೇ ಇದ್ದೆ, ಎಲ್ಲರೂ ಯಾರು ಇರ್ಲಿಲ್ಲ. ನನ್ನ ಉಳಿಸ್ಕೊಂಡ್ರು, ನಂಗೆ ನನ್ನ ಮಗ ಬೇಕು ಅಂತ. ನಾನಂದ್ರೆ ಪಂಚ ಪ್ರಾಣ. ಉಳಿಸ್ಕೊಂಡ್ರು, ಹೇಳೋರು ಮಗನೇ ಕ್ರಿಕೆಟರ್ ಆಗ್ಬಿಡು, ನಾನು ಇರ್ದೇ ಇರ್ಲಿ ಅಂದ್ರು. ನೀನಿದ್ರೆ ನಂಗೆ ತುಂಬಾ ಇದಂದ್ಬಿಟ್ರು. ಅವ್ರಿಗೆ ಉಸಿರಾಡಕ್ ಆಗದೆ ಇರೋ ಮಾತಾಡಿದ್ರು. ಅದೇ ಕೊನೆ ನೆನಪು, ಕೊನೆ ಕ್ಷಣದಲ್ಲಿ. ಅದೇ ಲಾಸ್ಟ್ ಮಾತಾಡಿದ್ದು ಯಾರ ಹತ್ರ. ಅದಾದ್ಮೇಲೆ ನನ್ನ ಮನೆ ಕಳ್ಸರು, ತಿಂಡಿಗೆ ಬಾ ಆಮೇಲೆ ಅಂತ ಹೇಳಿ. ಹೋದೆ, ತಿಂಡಿ ಹೋಗೋಷ್ಟಲ್ಲಿ ಇಲ್ಲ ಅಂದ್ರು. ನೋಡ್ದೆ, ಇವಾಗ ಇಲ್ಲೇ ಮಾಡ್ಕೊಂಡಿದ್ದಾರೆ, ಕರೆದ್ರು ಎದ್ದೇಳಲ್ಲ. ನೀವೆಲ್ಲ ಬಂದ್ರಿ, ಬೆಳಗಿನ ಇದ್ರಿ, ಮಳೆ ಬಂತು, ನೀವೆಲ್ಲ ಪ್ರೀತಿ ವಿಶ್ವಾಸ ಮಾಡಿದ್ರಿ, ಸಹಾಯ ಮಾಡಿದ್ರಿ, ಹೇಳಿದ್ರೆ ಏನೇ ಇದ್ರು ನಾನು ಇದೀನಿ ಅಂತ. ಯಶ್ಮಾಮ ಬಂದ್ರು, ಧ್ರುವ ಮಾಮ ಬಂದ್ರು, ಎಷ್ಟೊಂದು ಅಂಕಲ್ಸ್ ಎಲ್ಲ ಬಂದ್ರು, ಫಿಲ್ಮ್ ಇಂಡಸ್ಟ್ರಿ ಬಂದ್ರು, ಮಾತಾಡಿದ್ರು. ಯಶ್ಮಾಮನು ಹೇಳಿದ್ರು, ಈ ದುನಿಯಾ ಹಿಂಗೆ, ಇವಾಗ ಅಪ್ಪ ಇರ್ತಾರೋ ಇಲ್ವೋ, ನೀವು ನಿಮ್ ಕಾಲಲ್ಲಿ ನಿಂತ್ಕೋಬೇಕು, ಏನು ಟೆನ್ಷನ್ ತಗೋಬೇಡಿ, ನಾನು ಇರ್ತೀನಿ, ನೀವು ನಿಮ್ ಕಾಲಲ್ಲಿ ನಿಂತ್ಕೊಳ್ಳಿ, ಸಾಧನೆ ಮಾಡಿ, ಅದೇ ನಿಮ್ಮ ಅಪ್ಪನ ಹೆಸರು ಉಳಿಸುತ್ತೆ. ನಿಮ್ಮಪ್ಪ ಹೋದ್ರಂದ ತಕ್ಷಣ ನಿಮ್ಮಪ್ಪನ ಹೆಸರನ್ನ ಈ ಇಂಡಸ್ಟ್ರಿಯಿಂದ ತೆಗಿಯಂಗ್ ಮಾಡಬೇಡಿ, ಮರ್ತೋಗ್ತಾರೆ ಜನರು. ನೀವು ಆವಾಗ ಬರ್ತಾ ಇರ್ರಿ, ಸೌಂಡ್ ಮಾಡ್ತಾನೆ ಇರ್ಬೇಕು, ಅವಾಗಲೇ ನಿಮ್ಮ ಅಪ್ಪನ ಹೆಸರು ನೆನ್ಪಿಟ್ಕೊಳ್ಳೋದು. ನಿಮ್ಮಪ್ಪ ನಿಮ್ಗೆ ಕೊಟ್ಟಿರೋದು ಒಂದು ದೊಡ್ಡ ಕೊಡುಗು ಅಂದ್ರೆ ಅವ್ರ ಕೊನೆ ಹೆಸರು ರಾಯ್. ನನ್ ಕರೆದೇ ಜನರು ರಾಯ್ ಅಂತ, ನಮ್ಮಪ್ಪನ ಕೊಟ್ಟಿರೋ ಹೆಸರು. ತುಂಬಾ ಖುಷಿ ಆಯ್ತು. ಧ್ರುವಣ್ಣ ಬಂದ್ರು, ತಿನ್ಲಿಲ್ಲ ಅಂದ್ರು ಬೇಡ ಅಂದ್ರು ತಿನ್ಸಿದ್ರು, ಪ್ರೀತಿ ಕೊಟ್ರು. ಮೊನ್ನೆ ಧ್ರುವ ದಸರಾ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಅಮ್ಮ ಅಣ್ಣ ಬರ್ತೀನಿ ಅಂತೆಲ್ಲ ಎಲ್ಲರೂ ಹೇಳಿದ್ರು, ಎಲ್ಲರೂ ಬರ್ತೀವಿ ಅಂದ್ರು, ಯಾರೂ ಬೇಡ ಅಂದ್ರು. ನಾನು ಒಬ್ಬನೇ ಕರ್ಕೊಂಡು ಹೋಗಿದ್ದು, ನಾನೇ ಅವನ ಕೈ ಹಿಡಿದು ಕರ್ಕೊಂಡು ಹೋಗಿ ಧ್ರುವ ಅವ್ರ ಹತ್ರ ಎಲ್ಲ, ಧ್ರುವ ಮಾಮ ಹತ್ರ ಮಾತಾಡಿಸ್ದೆ. ಕಣ್ಣೀರಿದ್ರು, ಹೇಳಿದ್ರು ಇದು ಮೋಸ್ಟ್ಲಿ ಕೊನೆ ಕ್ಷಣ ಆಗ್ಬೋದು. ಅದೇ ಕೊನೆ. ನಿಮ್ ಮುಂದೆ ಎಲ್ಲ ಸ್ಟೇಜಲ್ಲಿ ಅವ್ರು ಬಂದಿದ್ರು, ಅದಾದ್ಮೇಲೆ ಯಾವತ್ತೂ ಬರಲ್ಲ. ನಾನು ಹೇಳಿದ್ದಿಷ್ಟೇ, ನೀವೆಲ್ಲ ಬಂದ್ರಿ, ಅದಕ್ಕೆಲ್ಲ ನಾನು ಹೃತ್ಪೂರ್ವಕವಾಗಿ ಚಿರಋಣಿ. ನಮ್ಮಪ್ಪ ಹೇಳಿರೋ ಮಾತು ಕೊನೆಯದಾಗಿ ಕ್ರಿಕೆಟರ್ ಆಗೋ ಮಗನೇ ಅಂತ, ಅದನ್ನ ಈಡೇರಿಸೋದೇ ನಮ್ಮಿದು. ಹೇಳಿದ್ರು, ನಿನ್ ಐಡಲ್ ಯಾರು ಅಂತೆಲ್ಲ ಕೇಳಿದ್ರು, ಹೇಳೋದು ಧೋನಿ, ವಿರಾಟ್ ಕೊಹ್ಲಿ ಅಂತ ಹೇಳಿದ್ರು. ಅವ್ರು 100 ಪಟ್ಟಷ್ಟು ಮಾಡ್ಬೇಕಂತ. ಇವಾಗ ನಮ್ಮ ಅಪ್ಪನ ಕೊನೆ ಆಸೆ, ನನ್ನ ಮೇನ್ ಗೋಲು ಓದೋದು ಏನೂ ಇಲ್ಲ. ನಮ್ಮ ಅಪ್ಪಂಗೋಸ್ಕರ ವಿರಾಟ್ ಕೊಹ್ಲಿ ಅಲ್ಲ, MS ಧೋನಿ ಅಲ್ಲ, ಅವ್ರು 100 ಪಟ್ಟಷ್ಟು ಮಾಡ್ತೀನಿ. ಬಟ್ ನಾನು ಎಷ್ಟೇ ರನ್ಸ್ ಹೊಡಿಬೋದು ಕ್ರಿಕೆಟಲ್ಲಿ, ಬಟ್ ಎಷ್ಟೇ ಕ್ಯಾಚಸ್ ಹಿಡಿದ್ರು ಕೂಡ, ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ಕಿದ್ರು ಕೂಡ ಚಪ್ಪಾಳೆ ಹೊಡಕ್ ನಮ್ಮ ಅಪ್ಪ ಇರಲ್ಲ. ಅದೊಂದು ಬೇಜಾರ. ಯಾರೇ ಬಂದು ಹೇಳ್ಬೋದು, ಬಟ್ ತಂದೆ ಸ್ಥಾನ ಯಾರು, ನೀವ್ಯಾರು ನಿಮ್ ತಂದೆಯವ್ರ ಜೊತೆ ನೊಂದ್ಕೊಳ್ಳೋದಾಗಿ, ಏನೋ ಬೈಯೋದಾಗಿ ಮಾಡಬೇಡಿ. ಇವಾಗ ನನ್ ಬೈಬೇಕಂದ್ರು, ಜಗಳ ಮಾಡೋಕಂದ್ರು ಇರಲ್ಲ. ಸೊ ಆ ನೋವು ನನಗೆ ಗೊತ್ತು. ನಿಮ್ಮೆಲ್ಲರಿಗೂ ಇಲ್ಲಿ ಅರ್ಧ ಕಡೆ ಯಾರೆಲ್ಲ ಅಪ್ಪ ಕಳ್ಕೊಂಡಿದ್ರೆ, ಅಮ್ಮ ಕಳ್ಕೊಂಡ್ರೆ ಗೊತ್ತಿರತ್ತೆ. ಇವತ್ತು ನಾನು ಕಳ್ಕೊಂಡಿದ್ದೀನಿ, ಫ್ಯೂಚರಲ್ಲಿ ಯಾರು ಬೇಕಾದ್ರೂ ಕಳ್ಕೊಬೋದು. ಒಂದಲ್ಲ ಒಂದಿನ ಎಲ್ಲರೂ ಹೋಗೋದೆ. ಅಲ್ಲಿ ತನಕ ಎಲ್ಲರೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.